ನೋಡಿ, ರಾಜ್ಯದಲ್ಲಿ ಸುಮಾರು 41,905 ಸರ್ಕಾರಿ ಪ್ರಾಥಮಿಕ ಶಾಲೆಗಳಿದೆ. ಪ್ರತಿಯೊಂದು ಸರ್ಕಾರಿ ಶಾಲೆಯಲ್ಲೂ STMC ಅಧ್ಯಕ್ಷರು ಇರ್ತೀರಾ. ನೀವೆಲ್ಲ ಏನ್ ಮಾಡಿ ಅಂದ್ರೆ ಹಾಲ್ ಅಂಡ್ ಡೈರಿ ಸಹಕಾರ ಸಂಘ ಇದೆಯಲ್ಲ, ಅದೇ ರೀತಿ STMC ಸಹಕಾರ ಸಂಘ ಅಂತ ಓಪನ್ ಮಾಡ್ಕೊಂಡು ಸರ್ಕಾರದಿಂದ ಏನ್ ಅನುದಾನ ಬರುತ್ತೋ ಅದನ್ನ ಕಿತ್ಕೊಂಡು ನೀವೊಂದ್ ಸ್ವಲ್ಪ ಇನ್ವೆಸ್ಟ್ ಮಾಡಿ ಅಂದ್ರೆ ನಿಮ್ಮ ಊರಿಂದ ಪ್ರೈವೇಟ್ ಸ್ಕೂಲ್ಗೆ ವ್ಯಾನ್ ಎಲ್ಲ ಹೋಗ್ತಾ ಇರ್ತಲ್ಲ, ಆ ವ್ಯಾನ್ ಫೀಸ್ ಇದೆಯಲ್ಲ ಅದಕ್ಕೆ ಕಾಲ್ ಭಾಗ ಕಲೆಕ್ಟ್ ಮಾಡ್ಕೊಂಡು ನಿಮ್ಮೂರಲ್ಲಿರೋ ಸರ್ಕಾರಿ ಶಾಲೆನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸ್ಬೋದು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವೆಲ್ಲ BSNL ಸಿಮ್ ನೋಡಿದ್ದೀರಾ. BSNL ಸಂಸ್ಥೆ ಏನಾಗಿದೆ ಅಂದ್ರೆ ಇವತ್ತು ಅಧೋಗತಿಗೆ ಇಳಿದ್ಬಿಟ್ಟಿದೆ. ಏನಕ್ಕೆ ಅಂದ್ರೆ ಇವತ್ತೇನೋ ನಾನೇ ಆಗಲಿ ನೀವೇ ಆಗಲಿ ಒಂದು ಸಿಮ್ ತಗೊಳ್ತೀವಿ ಅಂದ್ರೆ ನೀವು ಜಿಯೋಗೆ ಹೋಗ್ಬೇಕು, ಅಂಬಾನಿದು ಜಿಯೋಗೆ ಹೋಗ್ಬೇಕು, ರಿಲಯನ್ಸ್, ಅಥವಾ ನೀವು ಏರ್ಟೆಲ್ಗೆ ಹೋಗ್ಬೇಕು. ಈ ರೀತಿ ಪರಿಸ್ಥಿತಿ ಆಗಿದೆ. ನಾನು ಏನಕ್ಕೆ ಇದನ್ನ ಸ್ಟೋರಿ ಹೇಳ್ತಾ ಇದ್ದೇನೆ ಅಂದ್ರೆ, ಮುಂದೊಂದು ದಿನ ಸರ್ಕಾರಿ ಶಾಲೆಗಳಿಗೂ ಇದೇ ರೀತಿ ಪರಿಸ್ಥಿತಿ ಬರುತ್ತೆ. ಎಲ್ಲ ರಾಜಕಾರಣಿಗಳು ಏನ್ ಮಾಡಿದ್ದಾರೆ, ಎಲ್ಲಾ ಪಕ್ಷದ ಎಲ್ಲಾ ರಾಜಕಾರಣಿಗಳು ತಮ್ಮ ಮಕ್ಕಳು ಮೊಮ್ಮಕ್ಕಳು ಭವಿಷ್ಯಕ್ಕಾಗಿ ಎಲ್ಲ ಪ್ರೈವೇಟ್ ಸ್ಕೂಲ್ನ ಓಪನ್ ಮಾಡಿ ಕೂತ್ಕೊಂಡಿದ್ದಾರೆ. ಆಯ್ತಾ, ಪ್ರೈವೇಟ್ ಸ್ಕೂಲ್ನ ಓಪನ್ ಮಾಡಿ ಕೂತ್ಕೊಂಡಿದ್ದಾರೆ. ಹಂತವಾಗಿ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಕ್ತಾ ಇದ್ದಾರೆ. ಯಾವ ರೀತಿ ಮುಚ್ಚಾಕ್ತಾ ಇದ್ದಾರೆ ಅಂದ್ರೆ, ಹೊಸ ಶಿಕ್ಷಕರನ್ನ ನೇಮಕಾತಿ ಮಾಡ್ತಾ ಇಲ್ಲ. ಒಂದು, ಎರಡನೇದು, ಯಾವ ಸರ್ಕಾರಿ ಶಾಲೆ ಇಂಪ್ರೂವ್ ಆಗ್ತಾ ಇದೆ ಅಲ್ಲಿಂದ ಟೀಚರ್ನ ವರ್ಗಾವಣೆ ಮಾಡ್ತಾ ಇದ್ದಾರೆ. ಈ ರೀತಿ ಮಾಡಿ ಸರ್ಕಾರಿ ಶಾಲೆಗಳನ್ನ ಹಂತವಾಗಿ ಮುಚ್ಚಾಕ್ತಾ ಇದ್ದಾರೆ. ಈ ರೀತಿ ಮಾಡೋದ್ರಿಂದ ಮುಂದೊಂದಿನ ಏನಾಗುತ್ತೆ, ಮುಂದೊಂದಿನ ನಮ್ಮ ಮಕ್ಕಳೇನಾರ ಸ್ಕೂಲ್ಗೆ ಸೇರ್ಕೋಬೇಕು ಅಂದ್ರೆ ಒಂದು ಈ ಪಕ್ಷದ ರಾಜಕಾರಣಿ ಸ್ಕೂಲಿಗೆ ಸೇರಿಸ್ಬೇಕು, ಇಲ್ಲ ಇನ್ನೊಂದು ಪಕ್ಷದ ರಾಜಕಾರಣಿಗಳ ಸ್ಕೂಲಿಗೆ ಸೇರಿಸ್ಬೇಕು. ಈ ರೀತಿ BSNL ಸಿಮ್ ಯಾವ ರೀತಿ ಆಗಿದೆ ಅದೇ ಪರಿಸ್ಥಿತಿನ ಸರ್ಕಾರಿ ಶಾಲೆಗೂ ತಂದಿಡ್ತಾ ಇದ್ದಾರೆ. ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡಿ ಅಂದ್ರೆ, ರಾಜ್ಯದಲ್ಲಿರೋ 41,905 ಪ್ರಾಥಮಿಕ ಶಾಲೆಗಳಲ್ಲೂ ಮುಂದಿನ ವರ್ಷ ಸರ್ಕಾರಿ ಮೊಂಟೆಸರಿ ಅಂದ್ರೆ ಸರ್ಕಾರಿ ನರ್ಸರಿ ಶಾಲೆನ ಶುರು ಮಾಡಿ ಅದಕ್ಕೆ ಪೂರ್ಣ ಸಪೋರ್ಟ್ ನಾನು ಕೊಡ್ತೀನಿ. ಯಾವ ಧೈರ್ಯದ ಮೇಲೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ಕಳೆದ 3 ವರ್ಷದಿಂದ ಇದ್ರ ಮೇಲೆ ರಿಸರ್ಚ್ ಮಾಡಿ ಎಲ್ಲ ಸಿಲೆಬಸ್ ಎಲ್ಲ ರೆಡಿ ಮಾಡಿದ್ದೀನಿ. ಆಲ್ರೆಡಿ ಈ ಸಿಲೆಬಸ್ ಏನಾರ ಫಾಲೋ ಮಾಡಿದ್ರೆ, ಈ ಸಿಲೆಬಸ್ ಏನಾರ pre-KG, LKG, UKG ಈ 3 ವರ್ಷದ ಸಿಲೆಬಸ್ ಏನಾರ ಸ್ಪಷ್ಟವಾಗಿ ಫಾಲೋ ಮಾಡಿದ್ರೆ UKG ಓದ್ತಾ ಇರೋ ಮಕ್ಕಳು 1ನೇ ಕ್ಲಾಸ್ ಕನ್ನಡನ ಸ್ಪಷ್ಟವಾಗಿ ಓದ್ತಾರೆ. UKG ಓದ್ತಾ ಇರೋ ಮಕ್ಕಳು 1ನೇ ಕ್ಲಾಸ್ ಕನ್ನಡ ಸ್ಪಷ್ಟವಾಗಿ ಓದ್ತಾರೆ. ಅದ್ರ ಜೊತೆಗೆ ಇಂಗ್ಲೀಷ್ ಇದೆಯಲ್ಲ, CBSE ಇಂಗ್ಲೀಷ್, ಅದನ್ನು ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ತಾರೆ. ಅದ್ರ ಜೊತೆಗೆ ಮ್ಯಾಥ್ಸ್ ಇದೆಯಾ, CBSE ಮ್ಯಾಥ್ಸ್ನ ಸ್ಪಷ್ಟವಾಗಿ ಓದಿ ಅರ್ಥ ಮಾಡ್ಕೊಳ್ತಾರೆ. ಆ ರೀತಿ ಪುಸ್ತಕನ ಡಿಸೈನ್ ಮಾಡಿದ್ದೀನಿ. 2 ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಇದೆ, ಕನ್ನಡ ಮತ್ತೆ ಇಂಗ್ಲೀಷು 2 ಲ್ಯಾಂಗ್ವೇಜ್ ಸಿಸ್ಟಮ್ ಅಲ್ಲಿ ಇದೆ. ಎಲ್ಲ ಮಕ್ಕಳು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಈ ಸಿಲೆಬಸ್ ಫಾಲೋ ಮಾಡೋದ್ರಿಂದ ಸಿಗುತ್ತೆ. ಈ ಸಿಲೆಬಸ್ನ ಸಂಪೂರ್ಣವಾಗಿ ಉಚಿತವಾಗಿ ರಾಜ್ಯದಲ್ಲಿರೋ 41,905 ಪ್ರಾಥಮಿಕ ಶಾಲೆಗಳಲ್ಲಿನ ಮಾಂಟೆಸರಿ ಅಥವಾ ನರ್ಸರಿ ಶಾಲೆ ಶುರು ಮಾಡಿದ್ರೆ ಇದನ್ನು ಉಚಿತವಾಗಿ ಪ್ರೊವೈಡ್ ಮಾಡ್ತೀನಿ. ಮಾರ್ಗದರ್ಶನನು ಉಚಿತವಾಗಿ ಕೊಡ್ತೀನಿ. ಆದ್ರಿಂದ ಧೈರ್ಯವಾಗಿ ಎಲ್ಲ ಗ್ರಾಮದಲ್ಲಿರೋ ಪೋಷಕರು ಮತ್ತೆ STMC ಅಧ್ಯಕ್ಷರೆಲ್ಲ ಪ್ರಯತ್ನ ಮಾಡಿ ಸರ್ಕಾರಿ ಶಾಲೆನ ಉಳಿಸೋ ಪ್ರಯತ್ನ ಮಾಡೋಣ. ನೀವೇನ್ ಮಾಡಿ ಅಂದ್ರೆ, STMC ಒಂದು ಕಮಿಟಿ ಮಾಡ್ಕೊಂಡು ನೀವೇ ಟೀಚರ್ಸ್ನ ಅಪಾಯಿಂಟ್ ಮಾಡಿ. ಈ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರಲ್ಲ ಟೀಚರ್ಸ್, ಅವರೇನು ಚಂದ್ರಲೋಕದಿಂದ ಬಂದಿರೋಲ್ಲ. ಆ ಟೀಚರ್ಸ್